ವೃಷಭ ರಾಶಿ ಬಗ್ಗೆ ಹೇಳೋದಾದ್ರೆ, ವೃಷಭ ರಾಶಿಗೆ ಗುರು ಧನಸ್ಥಾನಕ್ಕೆ ಬರ್ತಾನೆ, ಶನಿ 11ನೇ ಮನೆಗೆ ಬರ್ತಾನೆ, ರಾಹು 10ನೇ ಮನೆಗೆ ಬರ್ತಾನೆ. ನಿಮ್ಗೆ 100% ಆಲ್ಮೋಸ್ಟ್ 3 ತಿಂಗಳು ಮುಂಚೆಲ್ಲ ಹೊಸ ಜಾಬ್ ಸಿಗ್ಬೋದು, ಇಲ್ಲ 3 ತಿಂಗಳು ಮುಂಚೆ ಅದಾದಮೇಲೆ ಹೊಸ ಜಾಬ್ ಸಿಗ್ಬೋದು. ಕೆಲಸ ಕಾರ್ಯಗಳಲ್ಲಿ ಹೆವಿ ಸಕ್ಸಸ್ಸನ್ನು ಕಾಣ್ತೀರ ಅಂತ ಹೇಳುತ್ತೆ 100% ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳನ್ನ. ಮತ್ತು ಮಾತಿನ ಮೇಲೆ ತುಂಬ ನಿಗಾವನ್ನು ಇಡ್ತೀರ ಅಂತ ಹೇಳುತ್ತೆ. 2ನೇ ಮನೆಯಲ್ಲಿ ಗುರುಗ್ರಹ ಇದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾತಾಡ್ತೀರ ಅಂತ ಹೇಳುತ್ತೆ. ನಿಮ್ಮ ಮಾತು ಭಾಳ ಇಷ್ಟ ಆಗುತ್ತೆ. ಮತ್ತು ಕುಟುಂಬದಲ್ಲಿ ಯಾರಿಗಾರು ಮದುವೆ ಆಗಿಲ್ಲ, ಮಕ್ಕಳಿಲ್ಲ ಅಂದರೂ ಕೂಡ ವೃಷಭ ರಾಶಿಯವ್ರ ಮನೆಯಲ್ಲಿ ಮದುವೆ ಮಕ್ಕಳಾಗುತ್ತೆ ಮತ್ತು ಮನೆ ಕಟ್ತಾರೆ. ನೀವಾರು ಕಟ್ಬೋದು, ದೇವರು ಎಷ್ಟೊಂದು ಸರಿ ಕಟ್ಟೋಕ್ಕಾಗ್ತದೆ. ಒಂದು ಸರಿ ಕುಟುಂಬದಲ್ಲಿ ಕಟ್ಟರು ಕೂಡ ಖುಷಿಯಾಗಿರುತ್ತೆ. ನಮ್ಮ ಅಣ್ಣ ಕಟ್ಟಲಿ, ತಮ್ಮ ಕಟ್ಟಲಿ, ನಮ್ಮ ಚಿಕ್ಕಮ್ಮ ಕಟ್ಟಲಿ, ಈ ಥರದ ಮನೆಗಳೆಲ್ಲನೂ ಕಟ್ತೀರಂತೆ. ನಿಮ್ಮ ಕುಟುಂಬದಲ್ಲಿ ಇನ್ನು 18 ತಿಂಗಳೊಳಗಡೆ ಮನೆ ಕಟ್ಟೋದು, ಕಾರ್ ತಗೊಳ್ಳೋದು ಇದೆಲ್ಲವೂ ಕೂಡ ಆಗುತ್ತೆ. ಮತ್ತು ವಿದ್ಯಾಭ್ಯಾಸವನ್ನು ಮಾಡಿದರೆ 100% ಓದಿದರೆ ಫಾರಿನಲ್ಲಿ ಜಾಬ್ ಸಿಗುತ್ತೆ, ಇಲ್ಲ ಓದ್ಬೋದು ಫಾರಿನಲ್ಲಿ. ಇವು ಮಂಗಳೂರೆನ್ಸ್ಗಳು ತುಂಬ ಜನ ಮೀನನ್ನು ಹಿಡಿಯೋರು, ಮಂಗಳೂರೆನ್ಸ್ ತುಂಬ ಜನ ಕೆಲಸಕ್ಕೆ ಡ್ರೈವಿಂಗ್ ಸಮೇತ ಹೋಗ್ತಾರೆ. ನರ್ಸಿಂಗ್ ಕೆಲಸದಲ್ಲಿ ಮಾಡುವಂಥ ವೃಷಭ ರಾಶಿ ಹುಡ್ತಂಥವ್ರಿಗೆ ಸಾಕಷ್ಟು ಜನಕ್ಕೆ ಫಾರಿನಲ್ಲಿ ಕೆಲಸ ಪರ್ಮನೆಂಟ್ ಆಗುತ್ತೆ ಅಂತ ಹೇಳುತ್ತೆ. ಮತ್ತು ಫಾರಿನಲ್ಲಿ ಗೌರ್ಮೆಂಟ್ ಕೆಲಸಗಳು ಸಿಗ್ಬಿಡ್ಬೋದು. ವೃಷಭ ರಾಶಿಯವರಿಗೆ ಗೌರ್ಮೆಂಟ್ ಕೆಲಸನೇ ಪರ್ಮನೆಂಟ್ ಆಗ್ಬೋದು. ಇಲ್ಲಿ ಗೌರ್ಮೆಂಟ್ ಕೆಲಸಗಳು, ಅಲ್ಲಿ ಗೌರ್ಮೆಂಟ್ ಸಿಗ್ಬೋದು. ಫಾರಿನಲ್ಲಿ ಯಾವುದಾದ್ರು ಕಂಟ್ರಿ ನಿಮಗೆ ಬೇಗ ಜಾಬ್ ಸಿಗುತ್ತೆ ಅಂತ ಹೇಳುತ್ತೆ. ಮತ್ತು ವೃಷಭ ರಾಶಿಯವರು ಚಿನ್ನವನ್ನು ಖರೀದಿ ಜಾಸ್ತಿ ಮಾಡ್ತಾರೆ, ಬಟ್ಟೆ ಬರಿನ ಖರೀದಿ ಮಾಡ್ತಾರೆ. ವೃಷಭ ರಾಶಿಯವರು ಸಿನಿಮಾ ರಂಗ, ಮಾಧ್ಯಮ, ಪತ್ರಿಕೆಯಲ್ಲಿ ಮತ್ತು ಸಿನಿಮಾದಲ್ಲಿ ಸೀರಿಯಲ್ ಆ್ಯಕ್ಟಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಹಣವನ್ನು ಗಳಿಸ್ತಾರೆ ಅಂತ ಹೇಳುತ್ತೆ 100%. ಮತ್ತು ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಕೆಟ್ಟವ್ರಿಗೆಲ್ಲ ಉತ್ತರ ಕೊಡೋಕ್ಕೆ ಹೋಗಬಾರ್ದು. ಈ ಪ್ರಪಂಚದಲ್ಲಿ ಕೆಟ್ಟವ್ರು ನಮ್ಮನ್ನು ಕೆಣಕ್ತಾ ಇರ್ತಾರೆ. ಹಾಗಾಗಿ ತುಂಬ ಕೆಣಕಿದಾಗ ನಾವು ಉತ್ತರ ಕೊಟ್ಟರೆ ದಡ್ಡರಾಗ್ತೀವಿ. ಯಾಕಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಒಂದೊಂದು ಸರಿ ನಮ್ಗೇನಾಗುತ್ತೆ ಗೊತ್ತಾ, ಒಂಥರ ಇಂಟರ್ನೆಟ್ಟು ಸ್ಲೋ ಆದಾಗ ನಾವು ತಿರುಗುತ್ತೆ ನೋಡಿ ಮೊಬೈಲ್, ಹಂಗೆ ನಮ್ಮ ಬ್ರೈನ್ ನಮ್ಗೊಂದ್ಸರಿ ತಿರುಗದಿರೋ ಥರ ನೀವು ನೋಡ್ಕೋಬೇಕು. ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಭಯಂಕರವಾದ ರಾಜಯೋಗನ ನೀವು ಅನುಭವಿಸ್ತಾರೆ, ಸಿಕ್ಕಾಪಟ್ಟೆ ರಾಜಯೋಗನ ಅನುಭವಿಸ್ತಾರೆ. ಆದರೆ ಮಾತಿನ ಮೇಲೆ ಗಮನ ಇದ್ದರೆ ನೀವು 100% ಗೆಲ್ತಾರೆ. ಮಾತೊಂದು ವೀಕ್ನೆಸ್ ಮಾಡ್ಕೋಬೇಡಿ, ದಯವಿಟ್ಟು ಕೈ ಮುದ್ದು ಕೇಳ್ಕೊಳ್ತೇನೆ. ವೃಷಭ ರಾಶಿಯವರಿಗಂತೂ ಸಿಕ್ಕಾಪಟ್ಟೆ ರಾಜಯೋಗದ ಫಲವನ್ನು ನೀವು ಯಾವ ವರ್ಷ ಇಂಥ ಒಂದು ಯೋಗವನ್ನು ಅನುಭವಿಸ್ಕೊಂಡು 100 ವರ್ಷ ಬೇಕು, 100 ವರ್ಷ ಬೇಕು 100%. ತುಂಬ ದೊಡ್ಡ ರಾಜಯೋಗ ಬಂದಿದೆ ವೃಷಭ ರಾಶಿಯವರಿಗೆ. ಅದರಲ್ಲೂ ಕೂಡ ಈ ಒಂದು ಭಾಳ ವೈಬ್ರೇಷನ್ ಏನಪ್ಪ ಅಂದರೆ, ಇನ್ನು 2 ತಿಂಗಳ ಒಳಗಡೆ 7ನೇ ತಿಂಗಳಲ್ಲಿ ಶುಕ್ರಗ್ರಹ ರಾಶಿಗೆ ಬರ್ತಾನೆ. ನೀವು ನೋಡಿ 7ನೇ ತಿಂಗಳಲ್ಲಿ 8ನೇ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಭಾಳ ಒಂದು ದೊಡ್ಡ ಸಕ್ಸಸ್ ಆಗ್ತಾರೆ. ಅಂದರೆ ಒಂದು 6ನೇ ತಿಂಗಳು 15ನೇ ತಾರೀಕು ಮೇಲೆ ನಿಮಗೆ ವೃಷಭ ರಾಶಿಗೆ ಶುಕ್ರಗ್ರಹ ಬರ್ತಾನೆ. ನಿಮಗೇನೋ ಒಂದು ಒಳ್ಳೆಯದಾಗುತ್ತೆ. ಇನ್ಶೂರೆನ್ಸ್ ಪಾಲಿಸಿ ತಗೋಬೋದು. ಬಹಳ ವಿಶೇಷವಾಗಿ ನಿಮ್ಮಷ್ಟು ಚೆನ್ನಾಗಿರೋ ರಾಶಿ ಇನ್ನೊಂದಿಲ್ಲ. ಆದರೆ ಮಾತಿನ ಮೇಲೆ ಗಮನ ಇರಲಿ. ಬ್ಯೂಟಿಫುಲ್ ಗ್ರಹ ಅಂತ ಹೇಳುತ್ತೆ ವೃಷಭ ರಾಶಿಯವರು. ಹೇಳಿದ್ಮೇಲೆ ಪಡೆ ವೃಷಭ ರಾಶಿಯವರಿಗೆ ಅದೆಲ್ಲವೂ ಕೂಡ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಯೆಲ್ಲೋ ಕಲರ್ ಬಳಸೋದು, ಮತ್ತು ಬಹಳ ವಿಶೇಷವಾಗಿ ಬ್ಲೂ ಕಲರ್ ಬಣ್ಣವನ್ನು ಬಳಸೋದು, ಇದು ನಿಮಗೆ ತುಂಬ ಮಹತ್ವವನ್ನು ಕೊಡುತ್ತೆ. ಮತ್ತು ಸ್ವಲ್ಪ ಲೈಟ್ ಬ್ಲ್ಯಾಕ್ ಎಲ್ಲರೂ ಬಳಸ್ಬೋದು, ಭಾಳ ವಿಶೇಷವಾದ ಬಣ್ಣ ಆಗುತ್ತೆ. ನಿಮಗೆ ನಾನು ಹೇಳಿದ ಎಲ್ಲವೂ ರಿಸಲ್ಟ್ ಬರಬೇಕು ಅಂದರೆ ತಿಂಗಳೂರು ಶುಕ್ರಗ್ರಹ ಟೆಂಪಲ್ನ ನೀವು ಹೋಗಿ ದರ್ಶನ ಮಾಡಿ. ಇದಕ್ಕೆ ಭಾಳ ವಿಶೇಷವಂದರೆ ಬಿಳೆ ತವರೆವನ್ನು ಕೊಡಿ, 108 ಕಮಲವನ್ನು ಇರೋದು ಕೊಡಿ. ಕಮಲ 18ರಿಂದ 108ವರೆಗೂ ಬರುತ್ತೆ, ಅದನ್ನು ಕೊಡಿ. ಮತ್ತು ಬಿಳೆ ಅವರೆಕಾಳನ್ನು ಅತಿ ಹೆಚ್ಚು ನೀವು ಅದನ್ನು ದಾನವಾಗಿ ಕೊಡಿ. ಬಿಳೆ ಅವರೆಕಾಳನ್ನು ನೀವು ಭಾಳ ಜನ ನೋಡೇ ಇರಲ್ಲ. 100% ಶುಕ್ರಗ್ರಹಕ್ಕೆ ಬಿಳೆ ಅವರೆಯನ್ನು. ಮತ್ತು ವೃಷಭ ರಾಶಿ ಜಾಸ್ತಿ ಮೊಸರನ್ನ ತಿನ್ನೋದ್ರಿಂದ ತುಂಬ ಲಕ್ ಬರುತ್ತೆ. ಮೊಸರನ್ನವನ್ನು ತಿನ್ನೋದ್ರಿಂದ ತುಂಬ ಲಕ್ ಬರುತ್ತೆ. ಅದರಲ್ಲೂ ಕೂಡ ಮುತ್ಕದ ಎಲೆಯಲ್ಲಿ ತಿನ್ನಬೇಕು. ಅದು ಮುತ್ಕದ ಎಲೆಯಲ್ಲಿ ತಿಂದರೆ ವಿಪರೀತ ರಾಜಯೋಗ ಬರುತ್ತೆ. ಕಂಜನ್ನೂರು ಶುಕ್ರಗ್ರಹ ಟೆಂಪಲ್ಗೆ ಹೋಗಿ ಅಗ್ನೀಶ್ವರನ ದರ್ಶನ ಮಾಡೋಷ್ಟು ಸಖತ್ ರಾಜಯೋಗನ ಕೊಡುತ್ತೆ. ಅದೇ ಥರ ತಿರುಚಲಿ ಶ್ರೀರಂಗಂ, ಶುಕ್ರನ ಮೂಲ ಸ್ಥಳ ಕ್ಷೇತ್ರ ಅದು. ಶ್ರೀರಂಗಮಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಆ ರಂಗನಾಥ ಸ್ವಾಮಿನ ದರ್ಶನ ಮಾಡಿದರೆ ನಿಮ್ಮ ಜೀವನ ಪಾವನ ಆಗುತ್ತೆ. ನೀವು ನೆನೆಸ್ಕೊಂಡಿದ್ದೆಲ್ಲವೂ ಕೂಡ 100% ಇದ್ದಿದ್ದು 1000% ಜಾತಕ ಆಗುತ್ತೆ. 100% ಒಂದೇ ಸರಿ 1000% ಲಕ್ಕನ್ನ ಕಾಣ್ತೀರಾ. ವೃಷಭ ರಾಶಿ ಇಷ್ಟೆಲ್ಲ ಮಾಡಿದಷ್ಟು ಅಷ್ಟು ಐಶ್ವರ್ಯನ ಕೊಡುತ್ತೆ. ಮತ್ತು ಆದಷ್ಟು ನೀವು ಬ್ಲೂ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಹೆವಿ ಸಕ್ಸಸ್ ಕೊಡುತ್ತೆ. ಮೊಸರನ್ನ ಜಾಸ್ತಿ ತಿನ್ನಿ 100%. ಮತ್ತು ಹಣ್ಣಲ್ಲಿ ತುಪ್ಪವನ್ನು ಸೇರಿಸ್ಕೊಂಡು ತಿನ್ನಿ. ಮತ್ತು ಅವರೆಕಾಳು ಅತಿ ಹೆಚ್ಚು ತಿನ್ನಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯುತ್ತೆ. ಅದು ವೃಷಭ ರಾಶಿಯವರು ಏನಾದರೂ ಬೆಳ್ಳಿ ತಟ್ಟೆಲಿ ಊಟ ಮಾಡಿದ್ರೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ. ಸಾಕಷ್ಟು ಜನ ನೀವು ನೋಡಿರ್ಬೋದು, ಬೆಳ್ಳಿ ತಟ್ಟೆಲಿ ಊಟ ಮಾಡೋರು ಯಾರು ನಮ್ಮ ದೇಶದಲ್ಲಿ? ಭಾಳ ಜನ ಶೆಟ್ರು, ಬ್ರಾಹ್ಮಣರುಗಳು ಮೇಲೆ ಬೆಳ್ಳಿ ತಟ್ಟೆ, ಬೆಳ್ಳಿ ಚೆಂಬು, ಬೆಳ್ಳಿ ಕಾಫಿ ಕುಡಿತಾರೆ 100%. ಇವತ್ತು MTRವರೆಗೆ ಬೆಳ್ಳಿ ಕಾಫಿ ಕೊಡ್ತಾರೆ 100%. 10 ಗಂಟೆವರೆಗೂ ಬೆಳ್ಳಿ ಲೋಟದಲ್ಲಿ ಕಾಫಿ ಕೊಡ್ತಾರೆ 100%. MTRಲ್ಲಿ ನೀವು ಕುಡಿದಿದ್ರು ನೋಡಿರ್ಬೋದು. 10 ಗಂಟೆ ಒಳಗಡೆ ಹೋದರೆ ಬೆಳ್ಳಿ ಲೋಟವನ್ನು ಕೊಡ್ತಾರೆ, ಅದ್ಮೇಲೆ ಕೊಡೋಲ್ಲ. ಅತಿ ಹೆಚ್ಚು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋವಂಥ ಫ್ಯಾಮಿಲಿಗಳವರು. ಹಿಂದಿನ ಕಾಲದಲ್ಲೂ ಕೂಡ ಭಗವಂತವ್ರನ್ನ ಚೆನ್ನಾಗಿರ್ತಾರೆ. ಯಾಕಂದರೆ ಬ್ರಹ್ಮನ ಮಕ್ಕಳು ಅಂತೇಳಿ ಅವ್ರು ಬೆಳ್ಳಿ ತಟ್ಟೆ, ಬೆಳ್ಳಿ ಚೆಂಬಲ್ಲಿ ಅದ್ಭುತವಾದಂಥ ವೈಬ್ರೇಷನ್. ಹಿಂದೆ ನಮ್ಮೂರಲ್ಲೆಲ್ಲ ನಾವು
ಚೆಂಬೆ ಸಿಗ್ತಾರಲ್ಲ ಅವ್ರು ಬೆಳ್ಳಿ ಚೆಂಬಲ್ಲಿ ಕಾಲು ತೊಳೆಯೋದು, ಬೆಳ್ಳಿ ಚೆಂಬದಲ್ಲಿ ಪೂಜೆ, ಒಬ್ಬೊಬ್ಬ ಆ ಪೂಜೆಗಳ್ನ ಆ ಟಿ ವಿಲಿ ನೋಡೋಕೆ ಅದು ಆ ವೈಭೋಗನೇ ಬೇರೆ. ಬೆಳ್ಳಿನ ಎಷ್ಟು ಉಪಯೋಗಿಸ್ತೀರಾ. ಅದು ವೃಷಭ ಲಗ್ನದಲ್ಲಿ ಚಂದ್ರಗ್ರಹ, ಬೆಳ್ಳಿ ಅಂದರೆ ಚಂದ್ರಗ್ರಹ ಭಾಳ ವಿಶೇಷವಾಗಿ. ಅದರಲ್ಲೂ ಕೂಡ ನೀವು ತಿಂಗಳೂರು ಚಂದ್ರನ ದರ್ಶನ ಮಾಡಿದಷ್ಟು ಪಾಸಿಟಿವ್ ಜಾಸ್ತಿ ಇದೆ. ಹೋಗೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ಅನ್ನೋರು. ಸಾಕ್ಷಾತ್ ಚಂದ್ರನ ನೀವು ಆಕಾಶದಲ್ಲಿರೋ ಚಂದ್ರನ ನಮಸ್ಕಾರ ಮಾಡಿದರೆ ನಿಮ್ಮ ಜೀವನ ಪಾವನ ಆಗುತ್ತೆ. ನೀವು 7 ಜನ್ಮದಲ್ಲಿ ಪುಣ್ಯ ಮಾಡಿದರೆ ಈ ವರ್ಷ ಕಷ್ಟಪಟ್ಟು ದುಡೀರಿ, ಸಂತೋಷ ಬದುಕಿ. ಮಕ್ಕಳಿದವ್ರಿಗೆ ಮಕ್ಕಳಾಗುತ್ತೆ, ಮದುವೆ ಇಲ್ದವ್ರಿಗೆ ಮದುವೆ ಆಗುತ್ತೆ 100%. ಕೋರ್ಟು ಕೇಸ್ ಏನಾದ್ರು ಹಾಕ್ಯಂದು ತಿರುಗ್ತಾ ಇದ್ದರೆ 10 ವರ್ಷ ಆಯಿತು 15 ವರ್ಷ ಆಯಿತು ಕೇಸ್ ತಿರುಗ್ತಾ ಇಲ್ಲ, ಕ್ಲಿಯರ್ ಆಗ್ತಾಯಿಲ್ಲ ಅನ್ನೋರಿಗೆ 100% ನಿಮ್ಮ ಕಾನೂನು ಪ್ರಚನೆಯಿಂದ ಕ್ಲಿಯರ್ ಆಗುತ್ತೆ. ಕಾನೂನನ್ನು ಗೆಲ್ಲಕ್ಕೋಸ್ಕರ ಒಂದನ್ನು ಕಲ್ಲು ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ನಿಮಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಒಬ್ಬರು ದೊಡ್ಡ ನಟನಿಗೆ ತೊಂದರೆ ಆದಾಗ ನಾನು ಅವ್ರಿಗೆ ಕಲ್ಲು ಕೊಟ್ಟಿದ್ದೆ ಕೇಸ್ ಕ್ಲಿಯರ್ ಆಗೋಕ್ಕೆ. ನಾನು ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಭಗವಂತ ನಮ್ಮಪ್ಪ ಇಟ್ಟಿದ್ದ ಹೆಸರನ್ನ ಚೇಂಜ್ ಮಾಡಿ ನನ್ನ ಹೆಸರು ನಾನು ಇಟ್ಕೊಂಡು 100%. ನನಗಿರೋ ತಾಕತ್ತದು 100%. ನನ್ನ ಹೆಸರನ್ನ ನಾನು ಚೇಂಜ್ ಮಾಡ್ಕೊಂಡೆ, ನಮ್ಮ ಅಮ್ಮನಿಗೆ ಹೆಸರು ಚೇಂಜ್ ಮಾಡಿದೆ, ನನ್ನ ಹೆಂಡ್ತಿಗೆ ನೇಮ್ ಚೇಂಜ್ ಮಾಡಿದೆ 100%. ಭಾಳ ಜನಕ್ಕೆ, ಎಷ್ಟೋ ಲಕ್ಷ ಜನಕ್ಕೆ ನೇಮ್ ಚೇಂಜ್ ಮಾಡಿದೆ, ಎಷ್ಟೋ ಲಕ್ಷ ಜನದಿಂದ ಪಾವನ ಆಯಿತು. ನನ್ನ ಒಬ್ಬನಿಗೆ ಮಾತ್ರ ಇಡೀ ಟಿ ವಿಲಿ ವರ್ಲ್ಡಲ್ಲಿ ನೀವು ಹೇಳಿದ್ದು ನಡೀತಿದ್ದೆ ಗುರುಜಿ ಅಂತ ಫೋನ್ ಮಾಡಿ ಹೇಳಿದ್ರು. ಒಬ್ಬ ಜ್ಯೋತಿಷರು ಇಡೀ ವರ್ಲ್ಡಲ್ಲಿ ಇನ್ನೊಬ್ಬ ಹುಟ್ಟಿಲ್ಲ 100%. ನಾನು ಯಾವ ಗ್ರಹಗಳಿಗೂ ದೇವಸ್ಥಾನಕ್ಕೂ ನಾನು ಪುರಾಣ ಬೀರಲ್ಲ. ನಾನು ಹೇಳ್ತಾ ಇದ್ದೆಲ್ಲ ಗ್ರಹಗಳ ಟೆಂಪಲ್ ಭಾಳ ವೈಬ್ರೇಷನ್. ಧರ್ಮದಲ್ಲಿ ದೇವರು, ಎಲ್ಲ ಧರ್ಮದಲ್ಲೂ ದೇವರಿದ್ದಾರೆ, ಎಲ್ಲರಿಗೂ ಅವ್ರವ್ರ ಧರ್ಮಗಳಿದ್ದಾವೆ 100%. ಎಲ್ಲರಿಗೂ ಅವ್ರವ್ರ ದೇವರಿದೆ. ನಾನು ಹೇಳೋದು ಗ್ರಹಗಳು. ಇವಾಗ ಒಂದೊಂದು ಧರ್ಮದಲ್ಲಿ ನೋಡಪ್ಪ ವಜ್ರ ಹಿಂದೂಗಳು ದೇವ್ರದ್ದು, ನಾವು ಹಾಕೋಕ್ಕಂತ ಯಾರು ಹಾಕಲ್ಲ, ಎಲ್ಲರೂ ಹಾಕ್ತಾರೆ ಅಲ್ವಾ. ಅದೇ ಥರ ನೀವು ವೈಡೂರ್ಯವನ್ನು ಕ್ರಿಶ್ಚಿಯನ್ಸ್ ಹಾಕ್ತಾರೆ, ಮುಸ್ಲಿಮ್ಸ್ ಹಾಕ್ತಾರೆ. ಇಲ್ಲಪ್ಪ ಇವೆಲ್ಲ ಹಿಂದೂಗಳಲ್ಲಿ ದೇವರೇ ಸೆಟ್ ಇದ್ದಾರೆ, ನಾವು ಇದನ್ನು ಹಾಕೋಲ್ಲ. ಗ್ರಹಗಳಿಗೆ ಅವು ಮಾಡಿಟ್ಕೊಟ್ರು, ದೇವರಲ್ಲ. ಆಗ ಇದನ್ನು ಪೂಜೆ ಮಾಡಿ. ವೃಷಭ ರಾಶಿಯವರು ಸಖತ್ ಭಾಳ. ವೃಷಭ ರಾಶಿಯವರು ಕೈ ತುಂಬ ಬಳೆ ತೊಡ್ಕೊಳ್ಳಿ ಹೆಣ್ಮಕ್ಳು, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ವೃಷಭ ರಾಶಿಯವರು ಕಾಲು ಚೈನ್ ಇಲ್ದಲ್ಲ ಓಡಾಡಬೇಡಿ, ಲಕ 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 ಅಂತ ಕಾಲು ಚೈನ್ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ನೋಡಿ ಲಕ್ಷ್ಮಿ ನಿಮ್ಮ ಜೊತೆ ವಾಸ ಮಾಡ್ತಾರೆ. ವೃಷಭ ರಾಶಿಯವರು ಸ್ವಲ್ಪ ನಿಮ್ಮ ಪರ್ಸಲ್ಲಿ ಭಾಳ ವಿಶೇಷವಾಗಿ ಹೆಣ್ಮಕ್ಳಿಗೆ ಶುಕ್ರಗ್ರಹದ ಒಂದು ಕಲ್ಲನ್ನು ಯೂಸ್ ಮಾಡಿ. ಶುಕ್ರಗ್ರಹದ ಕಲ್ಲನ್ನು ನಿಮ್ಮ ಪರ್ಸಲ್ಲಿ ಯೂಸ್ ಮಾಡಿ, ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಯೂಸ್ ಮಾಡಿ ಶುಕ್ರಗ್ರಹದ ಕಲ್ಲನ್ನು. ಅದೇ ಥರ ಸ್ವಲ್ಪ ಬೆಳ್ಳಿನ ಸಾಕಷ್ಟು ಜನಕ್ಕೆ ಒಂದು ಮಾತು ಹೇಳ್ತೀನಿ ಕೇಳಿ. ಸಾಕಷ್ಟು ಬಡವರು ಯಾರ್ಯಾರು ಇದ್ರೋ ನನಗೆ ಗೊತ್ತಿಲ್ಲ, ನಿಮ್ಮ ಪರ್ಸಲ್ಲಿ ಚಿನ್ನ ಹಾಕೋ ಬದಲು ಚಿನ್ನವನ್ನು ಪರ್ಸಲ್ಲಿ ಇಟ್ಕೊಂಡು ಲಕ್ ಜಾಸ್ತಿ ಬರುತ್ತೆ. ಚಿನ್ನ 1 ಗ್ರಾಮು 2 ಗ್ರಾಮು 5 ಗ್ರಾಮ್ ನಿಮ್ಮ ಇಷ್ಟ. ಚಿನ್ನ ರಫ್ ಚಿನ್ನವನ್ನು ನಿಮ್ಮ ಪರ್ಸಲ್ಲಿ ಯೂಸ್ ಮಾಡಿ, ಸಖತ್ ಲಕ್ ಬರುತ್ತೆ. ನಾನು ಸಾಕಷ್ಟು ಜನಕ್ಕೆ ಇದನ್ನು ಕೊಟ್ಟಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿನ್ನವನ್ನು ಪರ್ಸಲ್ಲಿಟ್ಟರೆ ರಾಜಯೋಗವನ್ನು ಬರುತ್ತೆ, ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಚಿನ್ನವನ್ನು ಪರ್ಸಲ್ಲಿ ಯೂಸ್ ಮಾಡ್ತಾರೆ, ಶೋ ಪೀಸ್ ಥರ ಒಳಗಡೆ ಒಂದು ಪೀಸ್ ಇಡೋದು, ಚಿನ್ನವನ್ನು ಪರ್ಸಲ್ಲಿಟ್ಟರೆ ಲಕ್ ಜಾಸ್ತಿ ಬರುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಎವ್ರಿ ಲಕ್ಕು ವೃಷಭ ರಾಶಿಯವರಿಗಿದೆ. ಮಸ್ತ್ ಮಜಾ ಮಾಡಿ 18 ತಿಂಗಳು ನಿಮ್ಮ ಲೈಫಲ್ಲಿ ಚೆನ್ನಾಗಿದೆ. ಏನಾದ್ರು ಜಗಳ ಬಂದರೆ ನಿಮ್ಮ ನ್ಯಾಲ್ಗೆಯಿಂದ ಬರುತ್ತೆ. ನಿಮ್ಮ ನ್ಯಾಲ್ಗೆನ ಹುಣ್ಸೆ ಹಣ್ಣಕ್ಕೆ ತಿಕ್ಕೇಳಿ, ನ್ಯಾಲ್ಗೆನ ಒಳಗಡೆ ಇಟ್ಕೊಳ್ಳಿ, ಕೆಲಸ ನ್ಯಾಯವಾಗಿ ಮಾಡಿ ಉದ್ಧಾರ ಆಗ್ತೀರಾ. ಓಕೆ.